ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರವೇ ರಾಜ್ಯ ಅಧ್ಯಕ್ಷರಾದ ಟಿಎ ನಾರಾಯಣಗೌಡ ಅವರನ್ನ ಬಂಧಿಸಿರುವ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ಈಗಿನ ಸರ್ಕಾರ ಬಂಧಿಸಿರುವುದನ್ನು ಖಂಡಿಸಿ ಮತ್ತು ಕೂಡಲೇ ಬೇಷರತ್ ಬಿಡುಗಡೆ ಮಾಡಬೇಕಾಗಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸೇಡಂ ಕೇಂದ್ರ ಬಸ್ ನಿಲ್ದಾಣದ ಎದುರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಅಧ್ಯಕ್ಷರಾದ ಪುನೀತ್ ರಾಜ ಸಿ ಕವಡೆ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ನಿರ್ಮಲಾ ತಳವಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ಮಯೂರ, ಜಿಲ್ಲಾ ಉಪಾಧ್ಯಕ್ಷ ಧರ್ಮಸಿಂಗ್ ತಿವಾರಿ, ಜಿಲ್ಲಾ ಸಾಮಾಜಿಕ ಜಾಲತಾಣ ವಿಠಲ್ ಪೂಜಾರಿ, ತಾಲೂಕು ಅಧ್ಯಕ್ಷರು ಅಂಬರೀಶ್ ಹುಡುಗಿರವರ ನೇತೃತ್ವದಲ್ಲಿ ಸೇಡಂ ತಾಲೂಕಿನ ಸಮಸ್ತ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ಮುಖ್ಯಮಂತ್ರಿಗೆ ಹೇಳಿ, ರಾಜ್ಯದ ಗೃಹ ಮಂತ್ರಿಗೆ ಹೇಳಿ, ರಾಜ್ಯದ ಮುಖ್ಯಮಂತ್ರಿಗೆ ಹೇಳಿ, ರಾಜ್ಯದ ಮುಖ್ಯಮಂತ್ರಿಗೆ ಹೇಳಿ, ಕೂಡಲ ನಾಳೆಗಳನ್ನು ಬಿಡುಗಡೆ ಮಾಡಲೇಬೇಕು. ಸನ್ಮಾನ್ಯ ಸಿದ್ದರಾಮಯ್ಯ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಮಾನ್ಯ ಸಹಾಯಕ ಆಯುಕ್ತರು ಸೇಡಂ ಉಪವಿಭಾಗ ಇವರುಗಳ ಮುಖಾಂತರ ಸೇಡಂ ಅವರಿಂದ ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿಎನ್ ನಾರಾಯಣಗೌಡರು ಮತ್ತು ಕಾರ್ಯಕರ್ತರನ್ನು ಸರ್ಕಾರ ಬಂಧಿಸಿರುವುದನ್ನು ಖಂಡಿಸಿ ಸೇಡಮಿನ ಕರವೇ ತಾಲೂಕಾ ಘಟಕದ ವತಿಯಿಂದ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಪತ್ರ ಮತ್ತು ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಯಕರ್ತರನ್ನು ಬಿಡುಗಡೆಗೊಳಿಸುವ ಬಗ್ಗೆ ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸೇಡಂ ತಾಲೂಕಾ ಘಟಕದ ವತಿಯಿಂದ ಮಾನ್ಯ ಸಹಾಯಕ ಆಯುಕ್ತರು ಸೇಡಂ ಉಪವಿಭಾಗ ಸೇಡಂ ಇವರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಈ ಪತ್ರದ ಮೂಲಕ ಆಗ್ರಹಿಸುವುದೇನೆಂದರೆ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಮರಸಿಂಹ ಟಿಎನ್ ನಾರಾಯಣಗೌಡರು ಅವರು ಕರ್ನಾಟಕ ಸರ್ಕಾರ ಆದೇಶದ ಹೊಂದಿರುವ %65% ಕನ್ನಡದಲ್ಲೇ ಎಲ್ಲ ಬೋರ್ಡ್ಗಳು ಆಗಬೇಕು ಅಂತಕ್ಕಂಥ ಸುಮಾರು 27/12/2023 ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಆ ಹಮ್ಮಿಕೊಂಡಂಥ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರಾದ ಟಿಎನ್ ನಾರಾಯಣಗೌಡರು ಮತ್ತು ಕೆಲವು ಕಾರ್ಯಕರ್ತರನ್ನು ಒಳಗೊಂಡು ಎಲ್ಲರನ್ನು ಬಂಧಿಸಿ 14 ದಿವಸಗಳ ಜೈಲುವಾಸವನ್ನು ತಾವೇನೋ ರಾಜ್ಯ ಸರ್ಕಾರ ವಿಧಿಸಿದಿರಿ. ಆ ರಾಜ್ಯ ಸರ್ಕಾರದ ವಿರುದ್ಧ ಸಮಸ್ತ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ತಾಲೂಕಾಧ್ಯಕ್ಷರಾದಂಥ ಅಂಬರೀಶ್ ಹುಡುಗಿಯವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಸೇಡಮಿನ ಕಾರ್ಯಕರ್ತರ ಮುಖೇನ ಈ ಉಪಾಯುಕ್ತರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ, ಅತಿ ಶೀಘ್ರದಲ್ಲೇ ಕೂಡಲೇ ರಾಜ್ಯ ಸರ್ಕಾರ ನಮ್ಮ ಮನವಿಯನ್ನು ಪುರಸ್ಕರಿಸಿ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿಎನ್ ನಾರಾಯಣಗೌಡರನ್ನು ಅತಿ ವೇಗದಲ್ಲೇ ಬಿಡುಗಡೆಗೊಳಿಸುವ ಮುಖೇನ ಈ ರಾಜ್ಯದಲ್ಲಿ ಕನ್ನಡಾಭಿಮಾನಿಗಳ ಶಕ್ತಿಯನ್ನು ಕುಂದಿಸುವಂಥ ಕೆಲಸ ಏನು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳನ್ನು ತಾವೇನು ಮಾಡ್ತಾ ಇದ್ದೀರಿ, ಆ ಶಕ್ತಿಯನ್ನು ಎಂದೂ ಟಿಎನ್ ನಾರಾಯಣಗೌಡರು ಹಿಂದೆ ಸರಿಯುವಂಥ ಮಾತೇ ಇಲ್ಲ. ನೀವು 15 ದಿನ ಅಲ್ಲ, ನೀವು 1 ತಿಂಗಳು ಕೂಡ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಿಗೆ ನೀವು ಸೆರವಾಸದಲ್ಲಿಟ್ಟರೂ ಕೂಡ ಅವರು ಬಂದಂಥ ನಂತರದಲ್ಲಿ ಈ ರಾಜ್ಯದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಟಿಎನ್ ನಾರಾಯಣಗೌಡರು 25 ವರ್ಷಗಳಿಂದನೂ ಹೇಳ್ತಾ ಬಂದಿದ್ದಾರೆ. ಅದು ಮತ್ತೆ ಮುಂದಿನ ದಿನಗಳಲ್ಲೂ ತಮಗೆ ಖಚಿತಪಡಿಸುವಂಥ ಕೆಲಸ ಕಾರ್ಯಕರ್ತರು ಮಾಡೇ ಮಾಡ್ತಾರೆ ಅಂತಕ್ಕಂಥ ಈ ಮಾತನ್ನು ಹೇಳಿ, ಮುಂಬರಗಳಲ್ಲಿ ಈ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎನ್ ನಾರಾಯಣಗೌಡರ ಶಕ್ತಿ ಏನು ಅಂತಕ್ಕಂಥ ಮಾತನ್ನು ಈ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಷರತ್ತಾಗಿ ನಮ್ಮ ರಾಜ್ಯಾಧ್ಯಕ್ಷರನ್ನು ತಾವು ಬಿಡುಗಡೆಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹಂತವಾಗಿ ಹೋರಾಟ ಮಾಡುವ ಮುಖೇನ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತಕ್ಕಂಥ ಮಾತನ್ನು ತಮ್ಮನ್ನು ಕೇಳಬಯಸುತ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕನ್ನಡ ರಕ್ಷಣಾ ವೇದಿಕೆಗೆ ತಮ್ಮ ಮನವಿಯನ್ನ ಸರ್ಕಾರಕ್ಕೆ ಕಳಿಸ್ತಾರೆ. ನಮ್ಮ ಸೇಡಂ ತಾಲೂಕು ಘಟಕದ ವತಿಯಿಂದ ಈ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒಂದು ಮನವಿ. ಕಾರಣ ಏನಂದರೆ, ನೀವು ಹೋಗೋಕೆ ಗಾಡಿ ಮೇಲೆ ಬಂದಿರ. ತಿಂಗಳು 27ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ನಾಮಫಲಕ, ಆಂಗ್ಲ ನಾಮಫಲಕದ ವಿರುದ್ಧ ಒಂದು ಬೃಹತ್ ಹೋರಾಟ ಆಗಿತ್ತು. ಅದರಲ್ಲಿ ನಮ್ಮ ನೆಚ್ಚಿನ ನಾಯಕರಾದ
ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರನ್ನು ಆ ಸಮಯದಲ್ಲಿ ಬಂಧಿಸಿ ಅವ್ರ ಜೊತೆ ಹಿಂದೆ ಒಂದು 59 ಕಾರ್ಯಕರ್ತರನ್ನು ಬಂಧಿಸಿ ಅವರು ಸೆರೆಮನೆಯಲ್ಲಿ ಇಟ್ಟಿದ್ದಾರೆ. ಇದು ತುಂಬ ಖಂಡನೀಯವಾದ ವಿಷಯ. ಯಾಕಂದರೆ ಇದು ಸರ್ಕಾರ ಮಾಡಬೇಕಾಗಿರೋ ಕೆಲಸ. ನಾವು ಕನ್ನಡ ಪರ ಹೋರಾಟಗಾರರು, ನಮ್ಮ ನಾರಾಯಣಗೌಡರು ಇದು ಧ್ವನಿ ಎತ್ತಿದ್ದಕ್ಕೆ ಇದು ಒಂದು ಕನ್ನಡಿಗರನ್ನು ಹತ್ತಿಕ್ಕುವಂಥ ಕೆಲಸ ನಡೀತಾ ಇದೆ. ಆದ ಕಾರಣ ನಾವು ನೇರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಏನು ನಾರಾಯಣಗೌಡರನ್ನ ಬಿಡುಗಡೆ ಮಾಡದೆ ಹೋದರೆ ಇದು ಬರೀ ಒಂದು ಶುರು ಮಾಡಿದ್ದೀವಿ ಒಂದು ಹೋರಾಟ. ಇದು ಮತ್ತೆ ದೊಡ್ಡ ಮಟ್ಟದಕ್ಕೆ ಹೋಗದೇ ಇರೋ ಹಾಗೆ ತಾವು ನೋಡ್ಕೋಬೇಕಂತ ಈ ಒಂದು ಪ್ರತಿಭಟನೆ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸೇಡಂ ತಾಲೂಕು ಅಧ್ಯಕ್ಷ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.